ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಫುಲ್ ಖುಷಿಯಾಗಿದ್ದೀನಿ. ಯಾಕಂದ್ರೆ ಇಲ್ಲಿ ಫ್ರೆಂಡ್ಸ್ ಚಿಕನ್ ಅನ್ನೋದೇ ಖುಷಿ ಫ್ರೆಂಡ್ಸ್. ಅದನ್ನ ನಾನು ಟಾಮ್ ಇಬ್ಬರೇ ತಿನ್ಬೇಕಂದ್ರೆ ಇನ್ನೂ ಡಬಲ್ ಖುಷಿ. ಯಾಕಂದ್ರೆ ಶಿವ ಪಥ್ಯದಲ್ಲ ಐತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನೆನೆ ನೋಡ್ದಲ್ಲ ಫ್ರೆಂಡ್ಸ್ ಕಲರ್ ಚಾಲೆಂಜ್ ವಿಡಿಯೋ, ಅದ್ರಲ್ಲಿ ನನಗೆ ಚಿಕನ್ ತಂದ್ಕೊಡ್ತು. ಅದನ್ನೇ ಇವಾಗ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಒಬ್ಳೇ ಮಾಡ್ಕೊಳ್ತಾ ಇರೋದ್ರಿಂದ ಉಪ್ಪು ಖಾರ ಮಸಾಲೆ ಎಲ್ಲ ಜಾಸ್ತಿ ಹಾಕೊಂಡು ಮಾಡ್ಕೊಂಡು ತಿನ್ಬೇಕು. ಯಾರಾದ್ರೂ ಗಂಡ ಪಥ್ಯದಲ್ಲಿ ಇರ್ಬೇಕಾರೆ ಹಿಂಗ್ ತಿಂತಾರಾ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಶಿವ ಚಾಲೆಂಜ್ ಅಲ್ಲಿ ನನಗೆ ಗೊತ್ತಿಲ್ದಿರ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಂದ್ಬಿಟ್ಟೈತೆ. ತಂದಿರೋದನ್ನ ವೇಸ್ಟ್ ಮಾಡಕ್ಕಾಗಲ್ಲ, ಅದಕ್ಕೆ ನಾನು ಟಾಮ ಮಾಡ್ಕೊಂಡು ತಿನ್ನೋಣ ಅನ್ಬಿಟ್ಟು. ಇಲ್ಲಿ ಫುಲ್ಲು ಗಾಳಿ ಮಳೆ ಬರೋ ತರ ಐತೆ, ಇನ್ನು ಮಳೆ ಸ್ಟಾರ್ಟ್ ಆಗ್ಲಿಲ್ಲ. ಅದಕ್ಕೆ ಶಿವ ಸೌದೆಗಳನ್ನೆಲ್ಲ ಎತ್ತಿ ರೂಮಲ್ಲಿ ಹಾಕೋತೈತೆ, ಟಾಮ್ ರೂಮಲ್ಲಿ. ಹಂಗೆ ಸೌದೆಗಳನ್ನ ಇಟ್ಕೊಬಿಟ್ರೆ ಬೆಳಗ್ಗೆ ನಾವು ಆರಾಮಾಗಿ ನೀರ್ ಕಾಯಿಸ್ಕೊಂಡು ಪೂಜೆ ಗೀಜೆ ಮಾಡ್ಕೋಬಹುದು. ಏನಪ್ಪಾ? ಏ ಹಳೆ ಬೆಳೆಗಳಪ್ಪ ಅವು. ಹಾ, ಸುತ್ತಾಕಿದೀನಿ ಹಳೆ ಬೆಳೆಗಳು. ಅವು ಕಲರ್ ಹೋಗ್ಬಿಟ್ಟವಲ್ಲ ಫ್ರೆಂಡ್ಸ್, ಬಳೆಗಳು ಡಲ್ ಆಗ್ಬಿಟ್ಟವೆ, ಅವನ್ನೆಲ್ಲ ಕವರ್ ಸುತ್ತಿಕ್ಕಿದೀನಿ. ಅದಕ್ಕೆ ನನ್ ಗಂಡ ಶೇಕ್ ಆಗ್ತಿರೋದು. ಟಾಮ್ಸಿ ನಾವಿಬ್ರೆ ಚಿಕನ್ ಜಮಾಯಿಸಿ ಇವತ್ತು ಚಿಕನ್ ಸಹ ನಾನೇ ತೊಳಿತೀನಿ ಫ್ರೆಂಡ್ಸ್. ಪಾಪ ಶಿವ ತಿನ್ನಲ್ವಲ್ಲ, ಆಮೇಲೆ ಉಸೂರ್ ಅಂತ ಇದೆ ನೋಡ್ಬಿಟ್ಟು ನಾನು ತಿಂತ ಇಲ್ವಲ್ಲ ಅಂತ ಸ್ವಲ್ಪ ಹೊಟ್ಟೆ ಕಿಚ್ಚು ಪಡ್ತೈತೆ ಸೈಡ್ ಕಲ್ ಗ್ಯಾಪಲ್ಲಿ. ಶಿವಾಗೆ ಬೇಳೆ ಸಾರು ಮಾಡ್ತೇವೆ ಫ್ರೆಂಡ್ಸ್. ಆಗ್ಲೇ ಸಂಜೆನೆ ಇಲ್ಲಿ ತರಕಾರಿ ಹಾಕ್ಬಿಟ್ಟು ಬೇಳೆ ಸಾರು ಮಾಡಿದೀನಿ. ಇನ್ನೊಂದು 4-5 ದಿನ ಅಷ್ಟೇ ಫ್ರೆಂಡ್ಸ್ ಪಥ್ಯ. ಒಂದ್ ವಾರ ಇರಿಸ್ತೀನಿ ನಾನು. ಮೆಡಿಸಿನ್ ತಗೋ ಬಂದಿದ್ದಲ್ಲ ಫ್ರೆಂಡ್ಸ್, ಆಯುರ್ವೇದಿಕ್ ಅವ್ರಿಗೆ ಫೋನ್ ಮಾಡಿ ಕೇಳ್ತೈತೆ ಮೊಟ್ಟೆ ತಿನ್ಬೋದಾ ಅಂತ. 4 ದಿನ ಪಥ್ಯ ಇರಕ್ ಒದ್ದಾಡ್ತಾರದ್ ನೋಡಿ ಫ್ರೆಂಡ್ಸ್. ಟೀ ಒಂದ್ ಕುಡಿಬೋದು, ಮೊಟ್ಟೆ ಇಲ್ಲ. ಒಂದ್ ವಾರ ತಾನೇ ತಡ್ಕೋ. ನಾನು ಮೊಟ್ಟೆ ಜಾಸ್ತಿ ಕೊಡ್ತೀನಿ. ಜಾಸ್ತಿ ಅಂದ್ರೆ ಒಂದೇ ಸಲ ಅಷ್ಟಲ್ಲ ಫ್ರೆಂಡ್, ಡೈಲಿ ಒಂದೊಂದ್ ಮೊಟ್ಟೆ ಯಾರೋ ಕೊಡ್ತೀನಿ, ಪ್ರೋಟೀನ್ ಅಲ್ಲ ಅನ್ಬಿಟ್ಟು. ತಿನ್ನಂಗಿಲ್ಲ ಅಂದ್ರೆ ಬಿಡು, ಅದ್ ನಾನ್ ವೆಜ್ ಸೇರಿದ ಸಂಬಂಧಪಟ್ಟಿದ್ದಲ್ಲ, ಇಟ್ಸ್ ಓಕೆ. ಅದು ನನ್ನ ಫೇವ್ರೆಟ್ ಪಾರ್ಟ್ಸ್ ಗಳೇ ತಂದೈತೆ. ಮೊಟ್ಟೆ ಸರ, ಗುಂಡಿಗೆ ಅದೆಲ್ಲ ನನಗಿಷ್ಟ. ಯಾವ್ದೋ ಜನ್ಮದಲ್ಲಿ ರಾಕ್ಷಸಿಯಾಗಿ ಈ ಜನ್ಮದಲ್ಲೇ ರಾಕ್ಷಸಿಯಾಗಿ ಹುಟ್ಟಿದೀನಿ. ನಿನ್ಗೆ ತರಕಾರಿ ಸರ್ ಸಂದೆ ಮಾಡಿದ್ನಲ್ಲ 6 ಗಂಟೆಲಿ, ನನಗೂ ಬೇಜಾರಾಗ್ತಿದೆ. ನನ್ ಗಂಡ ತಿಂತಲ್ಲ, ನಾನು ಹೆಂಗ್ ತಿನ್ನೋದು ಅಂತ. ಆದ್ರೆ ನೀನ್ ತಂದ್ಬಿಟ್ಟಿದೀಯಲ್ಲ, ಅದಕ್ಕೆ ಮನ್ಸು ಗಟ್ಟಿ ಮಾಡ್ಕೊಂಡು ತಿಂತಾ ಇದೀನಿ. ಅದು 9 ಗಂಟೆ ರಾತ್ರಿ ಫ್ರೆಂಡ್ಸ್ ನಾನು ಮಾಡ್ತಾ ಇರೋದು. ಒಂದ್ ಸಂಜೆ ಆದ್ರೂ ತಂದ್ಕೊಟ್ಟಿದ್ರೆ ಬೇಗ ಮಾಡಿ 1-2-3 ಸಲ ತಿನ್ಬೋದಿತ್ತು, ಚೆನ್ನಾಗಿರ್ತಿತ್ತು. ಈಗ ಒಂದೇ ಟೈಮ್ ತಿನ್ನಕ್ಕಾಗೋದು. ನಾನು ನೈಟ್ ಟೈಮ್ ನಾನು ಜಾಸ್ತಿ ಊಟ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಹಂಗಾಗಿ ಇಟ್ಸ್ ಓಕೆ. ನಮ್ ಟಾಮು ತಿಂತಾನಲ್ಲ, ಅವ್ನು ತಿಂದ್ರೆ ನಾವು ತಿಂದಂಗೆ, ಅವನ ಹೊಟ್ಟೆ ತುಂಬಿದ್ರೆ ನಮ್ಮ ಹೊಟ್ಟೆ ತುಂಬಿದಂಗೆ. ಓಕೆ ಫ್ರೆಂಡ್ಸ್, ಈಗ ಚಿಕನ್ ಸಾರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಕೊಂಡಿದ್ದೀನಿ. 2 ಸಣ್ಣ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ತೆಂಗಿನಕಾಯಿ, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಒಗ್ಗರಣೆನೂ ಮಾಡ್ಕೊಂಡು ಇದರಲ್ಲಿ ಮಸಾಲೆನೂ ರುಬ್ಕೋತೀನಿ. ಇದು ನಮ್ಮ ಚಿಕನ್ ಫ್ರೆಂಡ್ಸ್. ಲೆಟ್ಸ್ ಸ್ಟಾರ್ಟ್ ಚಿಕನ್ ರೆಸಿಪಿ. ಕುಕ್ಕರ್ ಇಟ್ಕೊಂಡು ಚಿಕ್ಕ ಸೌಟ್ ಅಲ್ಲ ಫ್ರೆಂಡ್ಸ್, ನಮ್ದು 2 ಸೌಟ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇದೇ ಕುಕ್ಕರಲ್ಲಿ ಚಿಕನ್ ಮಸಾಲೆಗೂ ರೆಡಿ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಚಿಕನ್ ಬೇಯಿಸಕ್ಕೆ ಹಾಕ್ಬಿಟ್ಟು ಸಾರು ಇದ್ರಲ್ಲೇ ಮಾಡ್ತೀನಿ. ಹಾಲಿನ ಒನೆ ಕುಕ್ಕರ್ ಫ್ರೆಂಡ್ಸ್ ಇದು. ಪದೇ ಎಲ್ಲ ಪಾತ್ರೆ ಬಳಸಿದ್ರು ಯಾರು ತೊಳಿತಾರೆ, ಸೋಪ್ ಖಾಲಿ, ಎನರ್ಜಿ ಖಾಲಿ. ಹಂಗಾಗಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು, ಈರುಳ್ಳಿ ಹಾಕೊಂಡು, ಧನ್ಯ ಪುಡಿ ಹಾಕಿದ್ರು ಧನ್ಯ ಬೀಜ 1 ಸ್ಪೂನ್ ಅಷ್ಟು ಹಾಕ್ಲೇಬೇಕು ಫ್ರೆಂಡ್ಸ್. ನಾನ್ ವೆಜ್ಗೆ ಸಕ್ಕತ್ತಾಗಿರ್ತಿದೆ. ಉರ್ಗಡ್ಲೆ ಗಸಗಸನ ಹಾಕೋದು ಫ್ರೆಂಡ್ಸ್, ನಾನು ಕಂಜೂಸು ಅದನ್ನೆಲ್ಲ ಬಳಸಲ್ಲ, ತಂದಾಗ ಮಾತ್ರ ಬಳಸ್ತೀನಿ. ಆಮೇಲೆ ಟೊಮೊಟೊನ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗ್ಬಿಡ್ಬೇಕು ಅದು. ಹಂಗಾಗಿ ಆಮೇಲೆ ತೆಂಗಿನಕಾಯಿ, ಕೊತ್ತಂಬರಿ, ಪುದೀನ ಹಾಕೋಬಹುದು. ಪುದೀನ ಇರಲಿಲ್ಲ ಅಂದ್ಬಿಟ್ಟು ಇಷ್ಟೇ ಒಗ್ಗರಣೆ ಮಾಡ್ಕೊಂಡೆ. ಇದನ್ನ ಸೈಡ್ಗೆ ತಗೊಂಡು ತಣ್ಣಗಾದ್ಮೇಲೆ ಜಾರ್ಗೆ ಹಾಕೊಂಡು ಧನ್ಯ ಪುಡಿ, ಖಾರದ ಪುಡಿ ರುಚಿಗೆ ತಕ್ಕಷ್ಟು ಹಾಕೊಂಡು ರುಬ್ಕೊಳ್ಳೋದಷ್ಟೇ. ಅದೇ ಕುಕ್ಕರ್ಗೆ ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಜಾಸ್ತಿ ಎಣ್ಣೆ ಆದರೆ ನನಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ. ಆಮೇಲೆ ಚಿಕನನ್ನು ತೊಳೆದು ನೀಟಾಗಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಕಲರ್ಫುಲ್ಲಾಗಿ ಕಾಣಿಸೋಕ್ಕೆ ಅರಿಶಿನ ಹಾಕ್ಕೊಂಡು ಹೆಂಗೆ ಬೇಯಿಸ್ಕೋಬೇಕು ಅಂದರೆ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಅದಾಗದೇ ಸುಂಡೋಗ್ಬೇಕು, ಅಲ್ಲಿವರೆಗೂ ಒಗ್ಗರಣೆ ಮಾಡ್ಕೋಬೇಕು. ಹಿಂಗೆ ಮಾಡಿದ್ರೆ ಚಿಕನ್ ಸ್ಮೆಲ್ ಬರಲ್ಲ ಫ್ರೆಂಡ್ಸ್, ಚೆನ್ನಾಗಿರ್ತೈತೆ. ಅದಕ್ಕೆ ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಬೇಕು. ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ಈ ಸಿಟಿ ಕಡೆನೇ ಫ್ರೆಂಡ್ಸ್ ಮಸಾಲೆ ಥರ ಗಟ್ಟಿಯಾಗಿ ಚಿಕನ್ ಸಾರು ಮೋಲ್ಡ್ ಮಾಡ್ತಾರೆ, ಹಳ್ಳಿ ಕಡೆ ನೀರಾಗಿ ಮಾಡ್ತಾರೆ, ಸಕ್ಕತ್ತಾಗಿರ್ತೈತೆ. ಫಸ್ಟ್ ಟೈಮ್ ಮೊಟ್ಟೆ ಸಾರನ್ನು ವಿಸಿಲ್ಗೆ ಹಾಕ್ಬಿಟ್ಟು 5 ವಿಸಿಲ್ ಕೂಗಿಸ್ತೆ ಫ್ರೆಂಡ್ಸ್. ಆಮೇಲೆ ಓಪನ್ ಮಾಡಿ ನೋಡಿದ್ರೆ ಕರೆಕ್ಟಾಗಿ ಬೆಂದಿತ್ತು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ಟೆ. ಶಿವ ಮಾಮೂಲಿ ಬೇಳೆ ಸಾರು ಫ್ರೆಂಡ್ಸ್, ತರಕಾರಿ ಬೇಳೆ ಸಾರು, ಮುದ್ದೆ. ಇವತ್ತಲ್ಲ ನಾಳೆ ಒಂದು ಒಳ್ಳೆ ಕಾಲ ನಮಗೆ ಬಂದೇ ಬರಬಹುದು, ಅಲ್ಲಿವರೆಗೂ ಸ್ವಲ್ಪ ಕಾಯೋಣ. ಸ್ವಲ್ಪ ಬೇಜಾರಾಗ್ತಿದೆ ನನ್ ಗಂಡನ್ ಬಿಟ್ಟು ತಿನ್ನಕ್ಕೆ. ನೀನ್ ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ಯಾಕೆ? ಯಾವ ಕಣ್ಣೆಸ್ರೆ ಆಗಲ್ಲ ನನ್ ಗಂಡ ನೋಡಿದ್ರೆ. ನೋಡಿ ಫ್ರೆಂಡ್ಸ್, ಆ ಕಡೆ ತಿನ್ಕೋ, ಕಣ್ಣೆಸ್ರೆ ಆಗ್ತಿದೆ. ನಾನು ಯಾವಾಗ್ಲೂ ಹಿಂಗೆಲ್ಲ ಕುತ್ಕೊಳ್ಳೋದು. ಒಟ್ಟಾಗಿ ಮೊಟ್ಟೆ ಕೊಳಿ. ಓಕೆ ಫ್ರೆಂಡ್ಸ್, ಯಾಕೋ ಗೊತ್ತಿಲ್ಲ, ಶಿವ ತಿನ್ನಲ್ಲ ಅನ್ಬಿಟ್ಟು ಏನೋ ಇವತ್ತು ಎಕ್ಸ್ಟ್ರಾ ಟೇಸ್ಟ್ ಐತೆ. ಇದು ಇಲ್ಲಿ ತಂದಿರೋ ಕೋಳಿ ತರ ಫೀಲ್ ಇಲ್ಲ ಫ್ರೆಂಡ್ಸ್. ಅವತ್ತು ನಾಟಿ ಕೋಳಿ ಅಂತ ತಂದಿತ್ತಲ್ಲ, ಅದು ವೇಸ್ಟ್. ಇದು ರಿಯಲ್ ನಾಟಿ ಕೋಳಿ ತರ ಟೇಸ್ಟ್ ಐತೆ ಇವತ್ತು.
ಈತೆ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ ಫ್ರೆಂಡ್. ಪೀಸ್ ಕರೆಕ್ಟಾಗಿ ಬಂದೈತೆ, ಸೂಪರ್ ಬಂದೈತೆ. ಸಾರಿ ಪಿ. ಟೈಮ್ ಬಂದು ಕರೆಕ್ಟಾಗಿ 10 ಗಂಟೆ ಫ್ರೆಂಡ್ಸ್. ಸಖತ್ತಾಗೈತೆ ವಾತಾವರಣ ತಣ್ಣಗೆ. ನಾಳೆ ಹುಣ್ಣಿಮೆ ಅಲ್ವಾ, ಅದಕ್ಕೆ ಚೆನ್ನಾಗಿ ಕಾಣಿಸ್ತೈತೆ. ನಾಳೆ ಮನೆ ದೇವ್ರಿಗೆ ಹೋಗೋ ಪ್ಲ್ಯಾನ್ ಐತೆ, ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದೊಳ್ಬೇಕು. ನಾಳೆ ಸಿಗ್ತೀನಿ. ಬೈ ಬೈ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಾಗಿದ್ದೀರಿ ಫ್ರೆಂಡ್ಸ್? ನಾವು ಬೆಳಗ್ಗೆ ಎದ್ಬಿಟ್ಟಿದ್ದೀವಿ. ಈಗ ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ ಫ್ರೆಂಡ್ಸ್. ನಾವು 5 ಗಂಟೆಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಏನಪ್ಪಿ ಅದು ಪೋಸು? ಬೆಳಗ್ಗೆ 5 ಗಂಟೆಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡ್ವಿ. ಯಾಕಂದ್ರೆ ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಅದಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ಕೊಡ್ತಾ ಇರೋದು ಫ್ರೆಂಡ್ಸ್. ಇಲ್ಲಾಂದ್ರೆ ಸಾಮಾನ್ಯವಾಗಿ ಪರ್ಕೆ ಮುಟ್ಟೋ ಗಂಡಸೇ ಅಲ್ಲ. ಓಕೆ ಫ್ರೆಂಡ್ಸ್, ನಾನು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಬಿಟ್ಟೆ. ತೊಳೆ ಪಾತ್ರೆ ಆಚೆ ಹಾಕಿದ್ದೀನಿ. ಅಪ್ಪಿ ಈಗ ಸಗಣಿ ಎತ್ಕೊಬಿಟ್ಬಿಡೋಣ ಫಸ್ಟ್. ಹೊಸ ಚಪ್ಪಲಿ ಎತ್ತಿಕ್ಕಿದ್ದೀನಿ, ಹಾಕೋ. ಗುಡ್ ಮಾರ್ನಿಂಗ್ ಟಾಮ್ಸಿ. ಅದೇ ಯೂಸ್ ಮಾಡಪ್ಪ ಇನ್ಮೇಲೆ ಡೈಲಿ ಯೂಸ್ಗೆ ತಾನೇ. ನನ್ಗೆ ಗೊತ್ತು ನೀನ್ ತಗೊಳಲ್ಲ ಅಂತ, ಅದಕ್ಕೆ ತಂದಿದ್ದು. ಹೊಸ ಚಪ್ಪಲಿ ಉದ್ಘಾಟನಾ ಸಮಾರಂಭ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಆಕ್ಷನ್ ಮಾಡ, ಏನ್ಲ ಅದು? ಫ್ರೆಂಡ್ಸ್, ಇವನ್ನ ರಾತ್ರಿ ಆಚೆ ಮಲಗಿಸಿದ್ವಿ. ನಿದ್ದೆ ಮಾಡಕ್ ಬಿಟ್ಟಿಲ್ಲ ಫ್ರೆಂಡ್ಸ್, 1 ಗಂಟೆ ರಾತ್ರಿವರೆಗೂ. ಅವನು ಬೇಕಂತಾನೆ ಸುಮ್ನೆ ಕುಯ್ ಅನ್ನೋದು, ಬೊಗ್ಳೋದು. ನೋಡಪ್ಪಿ, ಯಾವ್ದು ಜನರಲ್ಲ ಇವನ್ ನಮ್ಮ ಮತ್ತೆ ಆಗಿದ್ದ ಫ್ರೆಂಡ್ಸ್. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ, ಅವ್ನ ರೂಮಲ್ಲಿ ಮಲಗಿಸಿದ್ವಿ. ಅಭ್ಯಾಸ ಆಗ್ಲಿ ಇವಾಗ ಏನ್ ಮಳೆಗಾಲ ಇಲ್ವಲ್ಲ, ಚಳಿ ಇಲ್ವಲ್ಲ ಅನ್ಬಿಟ್ಟು ಒಂದ್ ಕಾಟ ಕೊಟ್ಟನೋ ಇಲ್ಲ. ತಿರ್ಗಾ ರೂಮಲ್ಲಿ ಮಲಗಿಸ್ಮೇಲೆ ನಮ್ಮ ಮನೆ ಒಳಗೆ ಮಲಗಿಸ್ಕೊಂಡ್ಮೇಲೆ ಆಮೇಲೆ ಆರಾಮಾಗಿ ಮಲಗವನೆ. ಹೆಂಗ ಅನ್ಸಿತಪ್ಪ? ಬಸ್ ಅಗ್ನಿ ಎತ್ಕೊಂಡ್ಬಿಡೋಣ ಫಸ್ಟ್. ಎತ್ತಾಕ್ಬಿಡ್ತಾರವ ಅಪ್ಪ. ಇವತ್ತೇನಿದ್ರು ಬಾಗಲ್ ರಾಜ್ಯ ಬರಿಯನ್ನ ಶಿವ ಕೊಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಗುಡ್ಸೋದು ಸಗಣಿ ಎಣ್ಣೆ ಎರಚ್ಕೊಡ್ತೈತಂತೆ. ನಾನಷ್ಟರಲ್ಲಿ ಮನೆ ಒರೆಸ್ಬಿಟ್ಟು ಟೀ ಮಾಡ್ಕೊಟ್ಬಿಟ್ಟು ಮನೆ ಒರೆಸ್ಬಿಟ್ಟು ನಾನು ರಂಗೋಲಿ ಫ್ರೆಶ್ ಆಗ್ಬಿಟ್ಟು ಬಂದು ರಂಗೋಲಿ ಹಾಕೋ ಬೇಡ, ರಂಗೋಲಿ ಹಾಕ್ಬಿಟ್ಟೆ ಫ್ರೆಶ್ ಆಗ್ತೀನಿ ಫ್ರೆಂಡ್ಸ್ ಇವತ್ತು. ಯಾಕಂದರೆ ಇವತ್ತು ನಾನು ಹೊಸ ಬಟ್ಟೆ ಹಾಕೋತಾ ಇದ್ದೀನಲ್ಲ, ದೇವಸ್ಥಾನಕ್ಕೆ ಮನೆ ದೇವ್ರಿಗೆ ಹೋಗೋಕ್ಕೆ ಗಲೀಜಾಗ್ಬಿಡ್ತಿದ್ದೆ. ಹಾಗಾಗಿ ಇವತ್ತು ಬೆಳಗ್ಗೆ ಹಿಂಗೆ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್. ಸಖತ್ ಖುಷಿ ಆಗ್ತಿದೆ. ನಮ್ಗೆ ಏನಾದರೂ ಯಾರಾದರೂ ಕೆಟ್ಟದ್ದು ಮಾಡಿದ್ರೆ ಫ್ರೆಂಡ್ಸ್, ಈ ಥರ ಇವಾಗ ನಾವು ಸಿಚುವೇಶನ್ ನೋಡ್ತಿದ್ದೀರ ನಮ್ಮದು ಹೆಂಗೈತೆ ಅಂದ್ಬಿಟ್ಟು, ಈ ಥರ ಇದ್ದಾಗ ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬಿಡ್ಬೇಕು. ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾವೇ ಶಾಪ್ ಹಾಕಿದ್ರೆ ಅದು ಅಲ್ಲಿಗೆ ಕಳೆದೋಗ್ತಿದೆ. ದೇವ್ರ ತನಕ ಬಿಟ್ಬಿಟ್ರೆ ಕರ್ಮ ರಿಟರ್ನ್ಸ್ ಆಗ್ತಿದೆ. ಅದಕ್ಕೆ ನಾನು ಏನೇ ತುಂಬ ಮನ್ಸಿಗೆ ಬೇಜಾರಾದರೂ ಕೆಟ್ಟದಾದರೂ ಜಾಸ್ತಿ ನೋವಾದ್ರೂ ನಾವು ಮನೆ ದೇವ್ರಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ಬಿಟ್ಟು ಬರ್ತೀನಿ. ಏನು ಮಾಡ್ತಿದ್ದೀರಾ ನೀವು? ಕಾಣಿಸ್ತಾ ಇಲ್ವಾ ಇಷ್ಟ ನಮಗೆ ಕಷ್ಟ ಆಗ್ತಿದೆ ಅಂತಂತ ಹೇಳ್ಬಿಟ್ಟು ಬರ್ತೀನಿ ಒಂದು ಸ್ವಲ್ಪ. ಯಾಕಂದರೆ ನಮಗೆ ದೇವ್ರು ಒಬ್ಬರೇ, ಅವ್ರಿಗೆ ಎಷ್ಟೊಂದು ಜನ ಅವರೇ ನಮ್ಮ ಥರದವ್ರು. ಹಾಗಾಗಿ ನಮ್ಮ ಕಷ್ಟ ಕಾಣಿಸ್ತಾ ಇಲ್ಲ ದೇವ್ರಿಗೆ ಅನಿಸಿ. ಏನು ಕಷ್ಟ ಇಲ್ಲ ಫ್ರೆಂಡ್ಸ್, ಚೆನ್ನಾಗಿದ್ದೀವಿ. ಡಿಪ್ರೆಷನ್ ಬೇರೆಯವರಿಂದ ತೊಂದರೆಗಳು ಹಿಂಗಾದರೆ ನನಗೆ ತುಂಬ ಬೇಜಾರಾಗ್ತಿದೆ. ಅದಕ್ಕೆ ನಾನು ದೇವ್ರ ಹತ್ರ ಹೋಗ್ಬಿಡ್ತೀನಿ. ಅಲ್ಲ ದೇವಸ್ಥಾನಕ್ಕೆ ಹೊಟ್ಬಿಡ್ತೀನಿ. ಹಾಂ, ನಿನ್ನ ಕೈಲಿ ಆಗಲ್ಲ ಬಾ. ಎತ್ತಾಕ್ಬಿಟ್ಟೈತ ಸಗಣಿ? ಎತ್ತಾಕ್ಬಿಟ್ಟೈತೆ, ನಂಗೆ ಗೊತ್ತು. ಕ್ಲೀನ್ ಕೃಷ್ಣಪ್ಪ ಮಾಡಾಕ್ಬಿಟ್ಟೈತೆ. ಹೆಂಗ ಅಪ್ಪಿ ಸಗಣಿನೇ ಇಲ್ಲ? ಅಪ್ಪಿ ಇವಾಗ ಹಸು ಅಲ್ಲಿ ಕಟ್ಟಾಕೋದು. ವಾವ್, ಇಲ್ಲಿ ಸ್ಮಶಾನದಲ್ಲಿ ಹಸ್ರು ಕಲರ್ ಐತೆ. ಹುಲ್ಲು ಅಂದರೆ ಸಗಣಿ ಹಸ್ರಿಗಿರ್ತೈತೆ ಫ್ರೆಂಡ್ಸ್. ಬಾಗಲ್ ಸರ್ಸ್ತಾರೆ, ಸಖತ್ತಾಗಿರ್ತೈತೆ. ಮನೆ ಹತ್ರ ನೋಡಪ್ಪಿ. ನಾನು ಯಾವಾಗಲೇ ಬರಲಿ ಫ್ರೆಂಡ್ಸ್, ಸಗಣಿ ತುಂಬಿ ತುಳುಕ್ತೈತೆ. ನನ್ನ ಗಂಡನ ಕರ್ಕೊಂಬಂದಿದ್ದಕ್ಕೆ ಹಸು ಸಗಣಿ ಸಹ ಹಾಕ್ಲಿಲ್ಲ. ಹೋಗಟಮೋ. ಕರು ಪರ್ಮಿಷನ್ ತಗೊಂಡು ಸಗಣಿ ಎತ್ತಾಕ್ತಾ ಇದೆ. ಕರು ಗಡಗಡ ನಡ್ತೈತೆ. ಶಿವಮುಖ ಬೆಳಗ್ಗೆ ನೋಡ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೋ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸಗಣಿ ಮೋಸ್ಟ್ಲಿ ಅಲ್ಲಿ ಜಾಸ್ತಿ ಇರ್ತೈತೆ ಫ್ರೆಂಡ್ಸ್. ಕಂಜೂಸ್ ಕಂಡ ಒಂದೇ ಒಂದು ಸ್ವಲ್ಪ ಎತ್ಕೊಬಂದಿರ್ತೈತೆ. ಮೊಲ ಇತ್ತಾ? ಅಯ್ಯೋ ಕರೆಕ್ಟಲ್ಲ, ನಾನು ಬರಬೇಕಿತ್ತು. ಎಷ್ಟವೇ ಮರಿ ಯಾಕಾಯ್ತ ಮೊಲ? ಕೊಡ್ತಾರೇನೋ ಕೇಳಪ್ಪಿ, ಸಾಕೊಳ್ಳುವ ವಾ ಮಂಗಾರ ತಗೊಳ್ಳುವ ನಾವು. ಎಲ್ಲ ಎಷ್ಟು ಸಗಣಿ ಸಿಕ್ಕೈತೆ? ಇನ್ನೂ ಸ್ವಲ್ಪ ಬೇಕಿತ್ತು. ಶಾಸ್ತ್ರಕ್ಕೆ ಅಂತ ಅಲ್ಲಪ್ಪಿ, ಶಾಸ್ತ್ರಕ್ಕೆ ಬಾಗಲ್ ಸಾರಿಸ್ತಾರ ಫ್ರೆಂಡ್ಸ್. ಖುಷಿ ಆಗ್ಬೇಕು ನೋಡಿದ್ರೆ, ಬಾಗಲ್ ನೋಡಿದ್ರೆ. ತಗೊಳ
ಯಜಮಾನ್ರು ಆಗ್ಲೇ ಕೆಲಸ ಸ್ಟಾರ್ಟ್ ಮಾಡೋರೆ. ಬಾಗಿಲು ಗುಡಿಸ್ಬಿಟ್ಟು ಸಗಣಿ ಹಾಕಿ ಕೊಟ್ಬಿಡ್ತು ಅಂದ್ರೆ ನೆಕ್ಸ್ಟ್ ಹಿಡ್ಕೋತೈತೆ. ಆಯ್ತಾ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಈಗ ನಾನು ಮನೆಗೆ ಎಲ್ಲ ನೀಟಾಗೆಲ್ಲ ಗುಡಿಸ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಪಾತ್ರೆ ಒಂದು ರಾಶಿ ಐತೆ ತೊಳೆದ್ಬಿಟ್ಟು ಆಮೇಲೆ ರಂಗೋಲಿಯಿಂದ ಸಿಗ್ತೀನಿ ಫ್ರೆಂಡ್ಸ್. ನಾನೇನಾದ್ರೂ ಈ ಕೆಲಸ ಎಲ್ಲ ಮಾಡಕ್ ನಿಂತ್ಕೊಂಡ್ರೆ ಶಿವ 10 ನಿಮಿಷದಲ್ಲಿ ಮಾಡೋ ಕೆಲಸ ನಾನು 1 hour ತಗೋತೀನಿ ಫ್ರೆಂಡ್ಸ್, ಬಾಗ್ಲೆಲ್ಲ ಸಾರ್ಸಕ್ಕೆ. ಅದಕ್ಕೆ ನೀನು ಈ ಕೆಲಸ ಕೈ ಹಾಕ್ಲೇಬೇಡ, ನಾನೇ ಸಾರಿಸ್ಕೊಡ್ತೀನಿ ಅಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿರೋದು. ಯಾಕಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಶಿವ ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸಕ್ಕೆ ಲೇಟ್ ಆಗ್ಬಿಡ್ತೈತೆ ಅಂದ್ಬಿಟ್ಟು ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಡ್ತಾ ಇರೋದು. ಮತ್ತೆ ಆ ಥರವಾಗಿ ನಾನು ಮಾಡಲ್ಲ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀಟಾಗಿ ಕ್ಲೀನ್ ಮಾಡಬೇಕು. ನೆನ್ನೆ ಬೇರೆ ಚಿಕನ್ ಮಾಡ್ಬಿಟ್ಟಿದ್ನಲ್ಲ, ಅದನ್ನ ಮಿಕ್ಕಿ ತಿನ್ನೋನು ಅಷ್ಟು ತಿಂದಿಲ್ಲ ಫ್ರೆಂಡ್ಸ್. ನಾನು ಬಕಾಸೂರಿ ಎಲ್ಲ ಕಾಯಿಸ್ಬಿಟ್ಟು ಟಾಮ್ ರೂಮ್ಗೆ ಇಟ್ಬಿಟ್ಟೆ. ಅವನಿಗೆ ಒಂದು ದಿನಕ್ಕೆ ಫುಲ್ಲು ಆಗ್ತೈತೆ, ಇವತ್ತು ಫುಲ್ಲು ತಿನ್ಬೋದು ಅಂತ ಅವನು ಅಂದ್ಬಿಟ್ಟು. ಆಮೇಲೆ ಶಿವ ಎಲ್ಲ ನೀರೆಲ್ಲ ಇಟ್ಕೊಂಡು ಸಗಣಿ ಸರ್ಸಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ಕೊಡ್ತು. ನಾನು ಆಲ್ರೆಡಿ ಚಿಕನ್ ಮಾಡಿರೋದ್ರಿಂದ ಡೀಪ್ ಕ್ಲೀನಿಂಗ್ ಇಟ್ಕೊಬಿಟ್ಟಿದ್ದೆ ಒಳಗೆ. ನಾನು ಮನೆ ಕೆಲಸ ಮಾಡೋದು ಯಾವಾಗಲೂ ಇದ್ದಿದ್ದೆ ಫ್ರೆಂಡ್ಸ್. ಶಿವ ಹೆಂಗೆ ಗುಡಿಸ್ತೈತೆ ಹೆಂಗೆ ಸಾರಿಸ್ತೈತೆ ನೋಡ್ಬೇಕು ಅಂತ ಕ್ಯೂರಿಯಾಸಿಟಿ ಅಂತ ಕಾಯ್ತಾ ಇದೆ. ಪರವಾಗಿಲ್ಲ, ಹೊಸಲು ತೊಳೆಯೋದೆಲ್ಲ ಕಲ್ತ್ಕೊಬಿಟ್ಟೈತೆ. ಆದ್ರೆ ಅರ್ಶಿನ ಕುಂಕುಮನೆ ಹೋಗಲ್ಲ ನನ್ನ ಗಂಡ ತೊಳೆಯೋ ಹೊಸಲು. ಅಷ್ಟಾದ್ರೂ ಮಾಡ್ಕೊಡ್ತೈತಲ್ಲ, ಖುಷಿ ಪಡ್ಬೇಕು. ಗಂಡ್ಮಕ್ಳು ಏನಾದ್ರು ಮದುವೆ ಆದ್ಮೇಲೆ ಈ ಮನೆ ಕೆಲಸ ಎಲ್ಲ ಮಾಡ್ಕೊಟ್ರೆ ಅವ್ರ ಮನೆಯಲ್ಲಿ ದೊಡ್ಡವ್ರು ಹೆಂಗ್ಸ್ರಿದ್ರೆ ಅಂದ್ರೆ ಅತ್ತೈದಿರ ಇನ್ಯಾರು ಅನ್ನಲ್ಲ, ನನ್ನ ಮಗನ ಈ ಕೆಲಸಗೆಲ್ಲ ಹಾಕೋಬಿಟ್ಟವ್ರೆ ಹಂಗಿ ಹಿಂಗಿ ಅಂತೆಲ್ಲ ಅಂತಾರೆ. ಮತ್ತೆ ನೋಡಿರೋ ಜನಗಳನ್ನು ಏನಪ್ಪ ಮನೆ ಕೆಲಸ ಎಲ್ಲ ಮಾಡ್ತಾನೆ ಅಂತ ಸ್ವಲ್ಪ ಬೇರೆ ತರ ಮಾತಾಡ್ತಾರೆ. ಇನ್ನು ಕೆಲವರು ಖುಷಿನೇ ಪಡ್ತಾರೆ, ನೋಡ್ದಾ ಎಷ್ಟು ಅದೃಷ್ಟ ಮಾಡಿದ್ಲು ಮಧು, ಗಂಡ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾನೆ ಅಂತೆಲ್ಲ ಅನ್ಕೋತಾರೆ. ಅದೇ ನಾವು ಹೆಣ್ಮಕ್ಳು ಗಂಡನ್ಗೆ ಸಂಪಾದನೆ ಕಮ್ಮಿ ಇತ್ತು ಅಂದ್ರೆ ನಾವು ಸಂಪಾದನೆ ಮಾಡಿ ಸಂಸಾರಕ್ಕೆಲ್ಲ ಸಪೋರ್ಟ್ ಮಾಡ್ತೀವಿ. ನಮ್ಮನ್ನ ಯಾಕೆ ಮೆಚ್ಕೊಳ್ಳಲ್ಲ ಹೆಣ್ಮಕ್ಳನ್ನ? ಇದು ನನಗೆ ತುಂಬಾ ವರ್ಷಗಳಿಂದ ಕಾಡ್ತಾ ಇರೋ ಪ್ರಶ್ನೆ ಫ್ರೆಂಡ್ಸ್. ಗಂಡ್ಮಕ್ಳು ಮಾಡಿದ್ರೆ ಮಾತ್ರ ದೊಡ್ಡದು ಅಂತಾರೆ, ಹೆಣ್ಮಕ್ಳು ಮಾಡಿದ್ರೆ ಅದು ಏನೂ ಅಲ್ಲ ಅಂತಾರೆ. ಅದು ನನಗೆ ಬೇಜಾರು ಆಗ್ತೈತೆ ಒಂದೊಂದ್ಸಲ. ಆದರೆ ಏನು ಮಾಡೋಕ್ಕಾಗಲ್ಲ, ಈ ಸಮಾಜ ಇರೋದೇ ಹಂಗೆ. ನಾವು ಹೆಣ್ಮಕ್ಳು ಏನಕ್ಕೂ ಬೇಡ ಅಂತ ಫಿಕ್ಸ್ ಆಗ್ಬಿಟ್ಟವ್ರೆ. ಇಟ್ಸ್ ಓಕೆ ಫ್ರೆಂಡ್ಸ್, ಕೂಲ್ ಆಗಿರ್ಬೇಕು. ಇಂಥ ಟೈಮಲ್ಲಿ ನಾನು BP ರೈಸ್ ಮಾಡ್ಕೋಬಾರ್ದು. ನಾನು ಅಡುಗೆ ಮನೆ ಗೋಡೆಗಳು, ಶೆಲ್ಫು, ಒಲೆ ಏನು ಬಿಟ್ಟಿಲ್ಲ. ಅಂದರೆ ಸ್ಟವ್ ಎಲ್ಲನೂ ನೀಟಾಗಿ ಸೋಪ್ ಹಾಕಿ ಒರೆಸ್ಕೊಂಡು ಆಮೇಲೆ ಮನೆಲ್ಲ ಗುಡಿಸ್ಬಿಟ್ಟು ನೀರಿಗೆ ಮಾಮೂಲಿ ಅರ್ಶಿನ ಉಪ್ಪು ಒಂದೊಂದು ಸ್ವಲ್ಪ ಹಾಕ್ಕೊಂಡು ಬಟ್ಟೆ ಒಗೆದ್ ಲಿಕ್ವಿಡೇ ಮನೆ ಒರ್ಸಕ್ಕೆ ಹಾಕೋತೀನಿ ಫ್ರೆಂಡ್ಸ್, ಗಮ್ ಅಂತ ಇರ್ತೈತೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಹಾಕೊಂಡು ನೀಟಾಗಿ ಒರ್ಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ತುಂಬ ಟೈಮ್ ತಗೋತು ನಮ್ಮ ಮನೆ ಡೀಪ್ ಕ್ಲೀನಿಂಗ್ ಮಾತ್ರ ಇವತ್ತು. ಮನೆ ದೇವ್ರಿಗೆ ಹೋಗ್ಬೇಕು ಅಂದರೆ ಅಷ್ಟೇ ಫ್ರೆಂಡ್ಸ್, ನಾನು ಫುಲ್ಲು ಕ್ಲೀನಿಂಗ್ ಇಟ್ಕೋತೀನಿ, ಮಾಮೂಲಿಗಿಂತ ಜಾಸ್ತಿನೇ. ಶಿವ ಬೇಗ ಒಣಗಲಿ ಅಂತ ಅಂದ್ಬಿಟ್ಟು ಬಾಗಲೆಲ್ಲ ಈ ಥರ ನೀಟಾಗಿ ಸಾರಿಸ್ತಾ ಇತ್ತು. ಕೆಲಸ ಬರ್ತೈತೆ ಗಂಡ್ಮಕ್ಳಿಗೆ, ಮಾಡಲ್ಲ ಅಷ್ಟೇ. ಮನೇಲಿ ಹೆಂಡತಿ ವೇಸ್ಟ್ ಆಗಿ ಬಿದ್ದಾಳೆ, ಮಾಡ್ಕೊಳ್ಳಿ, ಒಂದ್ಸಲ ಮಾಡಿ ತೋರಿಸಿದ್ರೆ ಅದನ್ನೇ ಇಟ್ಕೊಬಿಡ್ತೀವಿ ಅಂತ ಅಂದ್ಬಿಟ್ಟು ನಾನು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದಾದ್ಮೇಲೆ ಒಂದು ರಾಶಿ ಪಾತ್ರೆ ಇತ್ತು, ಅದೆಲ್ಲ ತೊಳ್ಬಿಟ್ಟು ಬಂದು ರಂಗೋಲಿ ಹಾಕಿ ಕೂತ್ಕೊಂಡೆ. ಇವತ್ತು ನೀವು ಹೇಳಿದ ರಂಗೋಲಿ ಆಗ್ತಾ ಇಲ್ಲ, ಸಾರಿ ಫ್ರೆಂಡ್ಸ್, ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಆ ಟೈಮ್ ಆಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನಾನು ಎಳೆ ರಂಗೋಲಿ ಹಾಕೋತಾ ಇದ್ದೀನಿ. ಕನಕಪುರ ರಂಗೋಲಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಯಾಕಂದ್ರೆ ಕನಕಪುರದಲ್ಲೇ ಫಸ್ಟ್ ಟೈಮ್ ನಾನು ಈ ಥರ ರಂಗೋಲಿ ನೋಡಿದ್ದು. ಬೇಗ ಆಗ್ತೈತೆ. ಮತ್ತೆ ಸ್ಟ್ರೈಟಾಗಿ ಲೈನ್ ಬರಬೇಕಂದ್ರೆ ಈ ಥರ 5 ರಿಂದ 3 ಚುಕ್ಕಿ ಇಟ್ಕೊಂಡು ಹಾಕೊಂಡ್ರೆ ಸ್ಟ್ರೈಟಾಗಿ ಬರ್ತೈತೆ, ವಕ್ರ ಬರಲ್ಲ. ಕೆಲವರು ಎಕ್ಸ್ಪೀರಿಯನ್ಸ್ ಇರೋರು 4 ಲೈನು ಒಂದೇ ಸಲ ಹಾಕ್ತಾರೆ ಫ್ರೆಂಡ್ಸ್, ಅಂದರೆ 4 ಬೆರಳಲ್ಲೂ ರಂಗೋಲಿ ಪುಡಿ ತಗೊಂಡು. ನಾನು ತುಂಬ ವರ್ಷ ಪ್ರಾಕ್ಟೀಸ್ ಮಾಡಿದೆ, ಬಂದೇ ಇಲ್ಲ, ಬಿಟ್ಬಿಟ್ಟೆ, ನಮ್ಗೆ ಅದೆಲ್ಲ ಬರಲ್ಲ ಅಂತ ಅಂದ್ಬಿಟ್ಟು. ಇದು ಸಗಣಿನೆಲ್ಲ ಇನ್ನೂ ತ್ಯಾವ ಐತೆ, ಹಂಗಾಗಿ ಈ ಥರ ಕಾಣಿಸ್ತೈತೆ ಫ್ರೆಂಡ್ಸ್. ಒಣಗೋದ್ಮೇಲೆ ಬ್ರೈಟಾಗಿ ಸಖತ್ತಾಗಿ ಕಾಣಿಸ್ತೈತೆ. ಮಾಮೂಲಿ ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕೋದ್ಕಿಂತ ಈ ಥರ ಸಗಣಿಲಿ ಸಾರಿಸ್ಬಿಟ್ಟು ರಂಗೋಲಿ ಹಾಕಿದ್ರೆ ಸಖತ್ ಲಕ್ಷಣವಾಗಿ ಕಾಣಿಸ್ತಾ ಇರ್ತೈತೆ. ಮತ್ತೆ ಸ್ಪೆಷಲ್ ಅನಿಸ್ತೈತೆ. ಅವತ್ತು 2-3 ದಿನ ಆದರೂ ಸಾರಿಸಿರೋದು ಹಂಗೆ ಇರ್ತೈತಲ್ಲ, ಚೆನ್ನಾಗಿರ್ತೈತೆ. ಈ ಥರ ಎಳೆ ರಂಗೋಲಿ ಹಾಕೊಂಡೆ ಫ್ರೆಂಡ್ಸ್, ಸಖತ್ತಾಗಿ ಕಾಣಿಸ್ತೈತಲ್ಲ ಇದು. ಮಧ್ಯೆ ಅರ್ಶಿನ ಕುಂಕುಮ ಇಟ್ಕೊಂಡು ಹೂವು ಇಟ್ಕೊಂಡು ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ. ಸುತ್ತಾನು ಈ ಥರ ಸುರುಳಿ ಹಾಕ್ಬಿಟ್ಟು ಈ ಥರ ಎಲೆ ಥರ ಬರ್ಕೊಂಡೆ, ಫುಲ್ ಕಂಪ್ಲೀಟಾಗಿ ಚೆನ್ನಾಗಿ ಕಾಣಿಸ್ತೈತು. ಒಣಗೋದ್ಮೇಲೆ ನೋಡ್ಬೇಕಾಯ್ತು ಫ್ರೆಂಡ್ಸ್, ಡೈರೆಕ್ಟಾಗಿ ನಿಜವಾಗ್ಲೂ ಸಖತ್ತಾಗಿ ಕಾಣಿಸ್ತೈತು. ಇದನ್ನ ಇನ್ನು ಸ್ವಲ್ಪ ದೊಡ್ಡದಾಗಿ ಬೇಕಾದರೂ ಹಾಕೋಬೋದು ನಾನು. ಆಮೇಲೆ ತುಳಸಿ ಗಿಡದ ಹತ್ರ ಮಾಮೂಲಿ ಚಿಕ್ಕದಾಗಿ ಹಾಕೋತೀನಿ, ಬೇಗ ಆಗೋಗ್ಲಿ ಅಂತ ಅಂದ್ಬಿಟ್ಟು ಈ ಥರ ರಂಗೋಲಿ ಹಾಕೊಂಡೆ. ತುಳಸಿ ಗಿಡದ ಹತ್ರ ಬಂದ್ರೆ ಸ್ವಲ್ಪ ಟೆನ್ಷನ್ ಅಲ್ಲ ಫ್ರೆಂಡ್ಸ್, ಯಾವ್ದು ಹಾಕೋದು ಯಾವ್ದು ಬಿಡೋದು ಅಂತ. ಆದರೆ ಒಂದ್ಸಲ ಹಾಕಿದ ಡಿಸೈನ್ ಒಂದ್ಸಲ ಹಾಕ್ಬಾರ್ದು. ಹೆಣ್ಮಕ್ಳು ಒಂದ್ಸಲ ಹಾಕಿರೋ ಸೀರೆ ಹೊರಗಡೆ ಫಂಕ್ಷನ್ಗೆ ಹೋಗ್ಬೇಕಾರೆ ಇನ್ನೊಂದ್ಸಲ ಹಾಕಲ್ವಲ್ಲ, ಆ ಥರ ತುಳಸಿ ದೇವಿಗೂ ಸ್ಪೆಷಲ್ ಆಗಿರಬೇಕು ಅಂದ್ಬಿಟ್ಟು ಈ ಥರ ಹಾಕೊಂಡು ಇವತ್ತಿನ ರಂಗೋಲಿನ ಮುಗಿಸ್ಕೊಂಡೆ. ಇದು ನನ್ನ ಟೆಂಪಲ್ ಡ್ರೆಸ್ ಫ್ರೆಂಡ್ಸ್. ದಪ್ಪ ಇರೋರು ಈ ಥರ ಫುಲ್ ಸ್ಲೀವ್ ಹಾಕೊಂಡ್ರೆ ಇನ್ನೂ ದಪ್ಪ ಕಾಣಿಸ್ತೀವಿ, ಆಂಡಳಮ್ಮ ಥರ. ಆದರೆ ಏನು ಮಾಡೋಕ್ಕಾಗಲ್ಲ, ತಲೆ ಒಣಗಿದ್ರೆ ಚೆನ್ನಾಗಿ ಕಾಣಿಸ್ತೈತೆ. ಹೆಂಗ್ ಕಾಣಿಸ್ತೈತಪ್ಪಿ? ಓಕೆ ಫ್ರೆಂಡ್ಸ್, ನಾನು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನಮ್ಮ ದೇವರು, ಈಗ ನಾವಿಬ್ರು ಸೇರ್ಕೊಂಡು ಪೂಜೆ ಮಾಡ್ಬಿಟ್ಟು ಪಟ ಅಂತ ಎಲ್ಲ ನಿರಾಳವಾಗಿ ಪೂಜೆ ಮಾಡ್ಬಿಟ್ಟು ಹೊರಡ್ತೀವಿ ಇವಾಗ ದೇವಸ್ಥಾನಕ್ಕೆ. ಇರಪ್ಪಿ ನಿನ್ ಡ್ರೆಸ್ ತೋರಿಸ್ತೀನಿ. ಇದು ಹೊಸದೇ ಫ್ರೆಂಡ್ಸ್, ಆದ್ರೆ ನೆನ್ನೆ ತಗೊಬಂದಿದ್ದು. ಟೀ ಶರ್ಟ್ ಸ್ವಲ್ಪ ಉದ್ದ ಟಾಪ್ ತರ ಐತೆ ಅಂತೈತೆ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋಪಿ. ಪೂಜೆಗೆ ಬರೋ, ಮುಖ ತೊಳೆದು ಸ್ನಾನ ಮಾಡೋದು ಏನೂ ಇಲ್ಲ. ಸ್ಪೆಷಲ್ ದಿನಗಳಲ್ಲಿ ಇಬ್ರು ಒಟ್ಟಿಗೆ ಪೂಜೆ ಮಾಡ್ತೀವಲ್ಲ ಫ್ರೆಂಡ್ಸ್, ಅದೇ ಖುಷಿ ನನಗೆ. ಮನೆಯಲ್ಲಿ ಹೆಣ್ಮಕ್ಳು ಪೂಜೆ ಮಾಡೋದಕ್ಕಿಂತ ಮನೇಲಿ ಯಜಮಾನ ಯಾರಿರ್ತಾರೆ ಫ್ರೆಂಡ್ಸ್, ಗಂಡ್ಮಗ, ಅವ್ರು ಪೂಜೆ ಮಾಡಿದ್ರೆ ಇಡೀ ಮನೆಗೆ ಸಖತ್ ಒಳ್ಳೇದಾಗ್ತಿತ್ತಂತೆ. ಹಿಂದಿನ ಕಾಲದಲ್ಲೆಲ್ಲ ಗಂಡ್ಮಕ್ಳಂತೆ ಪೂಜೆ ಮಾಡ್ತಾ ಇದ್ದಿದ್ದು, ಎದ್ದು ಸಾರಿಸಿ ಗುಡಿಸಿ ಅದೆಲ್ಲ ಮಾಡಕ್ ಕಷ್ಟ ಅಂತ ಅನ್ಬಿಟ್ಟು ಹೆಣ್ಮಕ್ಳೇ ಪೂಜೆ ಮಾಡ್ಬೇಕು, ಹೆಣ್ಮಕ್ಳು ಮಾಡಿದ್ರೆ ಒಳ್ಳೇದಾಗೋದು ಅಂದ್ಬಿಟ್ಟು ಹಿಂದೆ ಇದ್ದ ಪದ್ಧತಿಗಳನ್ನ ಚೇಂಜ್ ಮಾಡ್ಬಿಟ್ಟವ್ರೆ. ಇಟ್ಸ್ ಓಕೆ ಫ್ರೆಂಡ್ಸ್, ಕೂಲಾಗಿ ಪೂಜೆ ಮಾಡುವ. ನಾವು ದೇವಸ್ಥಾನದಿಂದ ಹೋಗಿ ಬರೋಷ್ಟರಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನಮ್ಮ ದೇವ್ರ ಫೋಟೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಮುಗ್ಗಾಕಿದಿನಲ್ಲ, ಹೂವೆಲ್ಲ ಅರಳ್ತಾ ಇರ್ತೈತೆ. ನಾನು ಸೈಕಲ್ ಗ್ಯಾಪಲ್ಲಿ ಧೂಪ ಹಾಕೋ ಗ್ಯಾಪಲ್ಲಿ ಸೀಕ್ರೆಟ್ ಆಗಿ ಏನೋ
ದೇವ್ರ ಹತ್ರ ಬೇಡ್ಕೋತು, ಏನಂತ ಗೊತ್ತಾಗ್ಲಿಲ್ಲ. ಅದು 2-3 ಸಲ ಬೇಡ್ಕೋತೈತೆ, ಭಕ್ತಿ ಪೀಕ್ಸ್ ಎಲ್ಲ ಇದೆ ಶಿವಾಗಂತೂ. ನನಗೆ ಶಾಕು ಈ ರೇಂಜ್ಗ ಅಂತ ಅನ್ಬಿಟ್ಟು. ಇದು ಇವತ್ತಿನ ನಮ್ಮನೆ ಪೂಜೆ ಫ್ರೆಂಡ್ಸ್. ಈ ತರ ಸೊಳ್ಳೆ ಪರ್ದ ವೇಲು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಈ ಡ್ರೆಸ್ ವೇಲ್ ಐತೆ, ಎಲ್ಲೋ ಹಾಕಿದ್ದೀನೋ, ಬೆಳಗಿಂದ ಹುಡುಕಿ ಸಾಕಾಯ್ತು, ಸಿಕ್ಲಿಲ್ಲ. ಓಕೆ ಫ್ರೆಂಡ್ಸ್, ಹೋಗೋಣ ಬನ್ನಿ. ನನ್ನ ತಲೆ ಒಣಗ್ಬೇಕು ಫ್ರೆಂಡ್ಸ್, ಆಮೇಲೆ ನಾನು ಫುಲ್ ಹೀರೋಯಿನ್ ತರ ಕಾಣಿಸ್ತೀನಿ. ಅದು ಯಾವ ಮಹಾನುಭಾವ ಹೇಳೋದ್ನು? ಪುಕ್ಕ ಕಿತ್ತಿರೋ ಕೋಳಿ ತರ ಕಾಣಿಸ್ತಾ ಇದ್ದೀನಿ. ಈ ಡ್ರೆಸ್ಸೇ ನನಗೆ ಒಂದ್ ಸ್ವಲ್ಪ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಇಂಗ್ಲಿಷೇ ಬೇಡ. ಏನಪ್ಪಿ ಯಂಗ್ ಫ್ರೆಂಡ್ಸ್, ನಾನು ಮುಂದೆ ಬಂದಿದ್ದೀನಿ, ಬೀಗ ಹಾಕೋ ಬಂದೈತೆ, ಬೀಗ ಹಾಕಿದ್ದೀನಿಲ್ಲ, ಇನ್ನೊಂದ್ಸಲ ನೋಡ್ಕೊ ಬರಕಂತ ಕಳಿಸ್ತೀನಿ. ಇಲ್ಲಿಂದ ಇಲ್ಲಿಗೆ ಮರಕ್ ಬಂದ್ಬಿಡ್ತಾ ಫ್ರೆಂಡ್ಸ್ ನನ್ನ ಗಂಡನ್ಗೆ. ಡಿಪ್ರೆಷನ್. ವಾವ್, ಈ ಕಲರ್ ಡ್ರೆಸ್ ನಂಗೆ ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್. ಕಲರ್ ತರ ಹಾಕೈತೆ ಅದು ಡಿಪ್ರೆಷನ್ ಫ್ರೆಂಡ್ಸ್. ಶಿವಗೆ ಹಾಕಿದ್ಯಾ ನಡಿಯಪ್ಪ ಸ್ವಾಮಿ. ಶಿವ ATMಗೆ ಹೋಗ್ಬಿಟ್ಟು ಬರ್ತೈತೆ ಫ್ರೆಂಡ್ಸ್. ಈ ಗ್ಯಾಪಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರೋಣ. ಇಬ್ಬರ ಅಕೌಂಟು ನಾವು ಫೋನ್ ಪೇ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಹೆವಿ ಖರ್ಚು ಮಾಡಾಕ್ಬಿಡ್ತೀವಿ ಅಂತ ಅಂದ್ಬಿಟ್ಟು. ಒಬ್ಬರದು ಎಷ್ಟು ಬೇಕೋ ಅಷ್ಟು ಇಕ್ಕೋತೀವ, ನಮ್ಮ ಬಜೆಟ್ ಮೀರಿ ಆ ಅಕೌಂಟಲ್ಲಿ ಖಾಲಿ ಆಯಿತು ಅಂದರೆ ಈಗ ಹಾಕ್ಕೊಂಡು ಅದೇ ಅಕೌಂಟಿಗೆ ಖರ್ಚು ಮಾಡಲ್ಲ. ಹಿಂಗೆ ಬೇಕಾದದ್ದು ಬೇದಾಗ ATM ಬೆಸ್ಟ್ ಫ್ರೆಂಡ್ಸ್. ಈಗ ಓವರ್ ಆಲ್ ಹೇಳ್ಬೇಕು ಅಂದರೆ ಅಪ್ಪ, ನಾನು ಮೇನ್ ರೋಡ್ಗೆ ಹೋಗೋದೇ ಇಲ್ಲ ಫ್ರೆಂಡ್ಸ್. ನೋಡಿದ್ರ ನೆನೆ ವಿಡಿಯೋದಲ್ಲಿ ಯಾವನೊಬ್ಬ ಸರಿಯಾಗಿ ಗೊತ್ತಾ ಇದ್ದ, ಜಸ್ಟ್ ಮಿಸ್ಡ್. ನಾನು ಪೂಜೆ ಮಾಡೋ ದೇವರೇನೆ ನನ್ನ ಕಾಪಾಡೈತೆ. ಇಲ್ಲಂದಿರ ಇಷ್ಟೊತ್ತಿಗೆ ಹಾಸ್ಪಿಟ್ಲ್ ಬೆಡ್ ಮೇಲೆ ಆಯ್ ಫ್ರೆಂಡ್ಸ್ ಹಿಂಗಿದ್ದೀನಿ, ಕಾಲು ಮುರ್ಕೊಂಡಿದ್ದೀನಿ, ಕೈ ಮುರ್ಕೊಂಡಿದ್ದೀನಿ ಅಂತ ಸ್ಟಾರ್ಟ್ ಮಾಡಬೇಕಿತ್ತು. ಇವತ್ತು ಉಣ್ಮೆ ಫ್ರೆಂಡ್ಸ್, ಒಳ್ಳೆ ದಿನ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಮೇನ್ ರೋಡ್ಗೆ ಹೋಗೋದೇ ಬೇಡ, ಇಲ್ಲೇ ಕಾಯ್ತಾ ಇರ್ತೀನಿ ಶಿವ ಬರೋವರೆಗೂ. ಚೈನೀಸ್ ಮಕ್ಕಳು. ನಮ್ಮ ದೇಶದಲ್ಲಿ ಸ್ಕೂಲ್ ಫೀಸು ಅಂದರೆ ಪ್ರೈವೇಟ್ ಸ್ಕೂಲ್ ಫೀಸು ಯಾಕೆ ಜಾಸ್ತಿ ಆಗೈತೆ ಗೊತ್ತಾ ಫ್ರೆಂಡ್ಸ್? ನೇಪಾಳ ಮಕ್ಕಳು, ಚೈನೀಸ್ ಮಕ್ಕಳೆಲ್ಲ ಇಲ್ಲಿ ಓದಕ್ಕೆ ಬಂದವರಲ್ಲ, ಅದಕ್ಕೆ ಅಪ್ಡೇಟ್ ಆಗಿಬಿಟ್ಟು ಫುಲ್ಲು ರೇಟ್ ಜಾಸ್ತಿ ಮಾಡಿಬಿಟ್ಟವ್ರೆ. ಫಸ್ಟ್ ಟೈಮು ಈ ಏರಿಯಾದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ಫ್ರೆಂಡ್ಸ್. ಔಪ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ. ಇವತ್ತು ಟ್ರಾಫಿಕ್ ಜಾಮ್ ಆಗಿದ್ದಕ್ಕೆ ಡಬಲ್ ರೋಡ್ ಮಾಡ್ಬಿಡ್ತಾರಾ? ಇವತ್ತು ಫಸ್ಟ್ ಟೈಮ್ ಈ ರೋಡಲ್ಲಿ ಇಷ್ಟೊಂದು ಗಾಡಿಗಳು. ಇಲ್ಲೂ ದೇವಸ್ಥಾನ ಓಪನ್ನು, ಬರ್ಬೇಕಾದ್ರೆ ಹೋಗೋಣ ಅಪ್ಪಿ. ಯಾವ ದೇವ್ರು ನೋಡ್ಕೊಂಡು ಹೋಗೋಣ. ನೋಡಿ ಫ್ರೆಂಡ್ಸ್, ದೇವಸ್ಥಾನ ರೀಚ್ ಆಗ ಸ್ವಲ್ಪ ತಲೆ ಮಾಡೋದು ತೋರ್ಸು. ಈಗ ಚೆನ್ನಾಗಿ ಕಾಣಿಸ್ತಿದೆ ಹೇರ್ ಸ್ಟೈಲು. ಇವತ್ತು ಉಣ್ಮೆಲ್ಲ ಫುಲ್ ರಶ್ ಇರ್ತೈತೆ ಅನ್ಕೊಂಡೆ ಫ್ರೆಂಡ್ಸ್. ಖಾಲಿ ಐತೆ. ಉಸ್ಕೂರು ಮದ್ದೂರಮ್ಮ ದೇವಸ್ಥಾನ ಫ್ರೆಂಡ್ಸ್, ನಮ್ಮ ಮನೆ ದೇವರು. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಐತೆ. ಹತ್ರದಲ್ಲಿರೋರು ಯಾರಾದ್ರೂ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಆರಾಮಾಗಿ ಬರ್ಬೋದು. ಪೂಜಾ ಸಾಮಾನು ಇಲ್ಲೇ ಸಿಗ್ತೈತೆ, ಯಾವಾಗ ಬಂದ್ರೂ ಇಲ್ಲೇ ತಗೋತೀವಿ. ಕಲರ್ ಹೂವು ಐತೆ ಇವತ್ತು. ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರನೇ ಕಾಯಿ ಮನೆಯಿಂದಾನೇ ಸುಲ್ಕೊಂಡು ಬಂದಿದ್ವಿ. ಇಲ್ಲೆಲ್ಲ ಬಿಸಿಲಿಗೆ ಒಂಥರ ಓಪನ್ ಆಗ್ಬಿಟ್ಟಿರ್ತವೆ ಕಾಯಿ ಅಂತ ಅಂದ್ಬಿಟ್ಟು ಹೂವು ಪೂಜಾ ಸಾಮಾನೆಲ್ಲ ತಗೊಂಡು ಬುಟ್ಟಿಗೆ ಹಾಕೊಂಡು ಒಳಗಡೆ ಹೋಗಿ ಕೈಕಾಲು ತೊಳ್ಕೊಂಡು ಇವತ್ತು ಶಿವಗೋಸ್ಕರನೇ ದೇವಸ್ಥಾನಕ್ಕೆ ಬಂದಿರೋದು. ಯಾವಾಗ ಬಂದ್ರು ಶಿವಗೋಸ್ಕರನೇ. ಶಿವಾಗ ಹುಷಾರಿಲ್ಲ ಅನ್ಬಿಟ್ರೆ ಮುಗೀತು. ಇಲ್ಲಿಗೆ ಬಂದು ಹೋಗೋ ತನಕ ಸಮಾಧಾನ ಆಗಲ್ಲ ನನಗೆ. ಏನೋ ಒಂಥರ ಧೈರ್ಯ, ಇಲ್ಲಿ ಬಂದು ಹೋದ್ರೆ ಈ ತರ ಪ್ರಾಬ್ಲಮ್ ಐತೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ಯಾರೋ ಒಬ್ರು ದೊಡ್ಡವ್ರು ಇದಾರೆ ನಮ್ಮನ್ನ ಕಾಪಾಡಕ್ಕೆ, ದೇವ್ರಿದ್ದಾರೆ ಅನ್ನೋ ಧೈರ್ಯ ನನಗೆ. ಶಿವಾಗ ಮಾತ್ರ ಅಲ್ಲ, ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಪೂಜೆ ಎಲ್ಲ ಮುಗಿದ್ಮೇಲೆ 2 ನಿಮಿಷ ದೇವಸ್ಥಾನದ ಒಳಗಡೆ ಕುಂತಿದ್ದು ಆಮೇಲೆ ಆಚೆ ಬಂದ್ವಿ. ಇಲ್ಲಂತೂ ಬಂದಾಗ ಪ್ರಸಾದ ಮಿಸ್ಸೇ ಇರಲ್ಲ, ಅದಕ್ಕೆ ಖುಷಿ ಆಗೋದು ನನಗೆ. ಇಲ್ಲಿ ಬಂದ್ರೆ ನೆಮ್ಮದಿ, ಹೊಟ್ಟೆ ತುಂಬಾ ಊಟ ತಿನ್ಕೊಂಡು ಆರಾಮಾಗಿ ಹೋಗ್ಬೋದು ಅಂತ ಅನ್ಬಿಟ್ಟು ಇವತ್ತು ಸ್ವೀಟ್ ಪೊಂಗಲನ್ನು ಬಿಸಿಬೇಳೆ ಬಾತ್ ಮಾಡಿದ್ರು. ಸಖತ್ ಖುಷಿ ಆಗೋದು ನೋಡಿ ತಕ್ಷಣನೇ. ಯಾಕಂದ್ರೆ ಶಿವಗೆ ಈ ತರ ಬೇಳೆ ಐಟಮ್ಸೇ ಕೊಡ್ಬೇಕಾಗಿರೋದಲ್ಲ. ಇನ್ ಪಲಾವು, ಚಿತ್ರಾನ್ನ ಅವು ಇವು ಆಗಿದ್ರೆ ತಿನ್ನಕ್ ಬಿಡ್ತಾ ಇರ್ಲಿಲ್ಲ ನಾನು, ಎಣ್ಣೆ ಐಟಮ್ ಬೇಡ ಅಂತಿದ್ದೆ. ದೇವ್ರ ಪ್ರಸಾದ ಆದ್ರೂ ಸ್ವಲ್ಪ ಕಷ್ಟನೇ ಅಲ್ಲ ಫ್ರೆಂಡ್ಸ್ ಈ ಟೈಮಲ್ಲಿ
ತಿಂದ್ರೆ ಪಥ್ಯದ ಟೈಮಲ್ಲಿ. ಅದಕ್ಕೋಸ್ಕರ ಶಿವಂತೂ 2 ಸಲ ಹಾಕ್ಸ್ಕೊಂಡ್ ತಿಂತು. ಎಷ್ಟು ಸಮಾಧಾನ ಆಯ್ತು ನನಗಂತೂ. 2 ದಿನದಿಂದ ಸರಿಯಾಗಿ ಊಟ ತಿಂದಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ದೇವಸ್ಥಾನ ಪ್ರಸಾದನ 2 ಸಲ ಹಾಕ್ಸ್ಕೊಂಡ್ ತಿಂತು. ದೇವಸ್ಥಾನದ ಒಳಗಡೆನೆ ಗೋಮಾತೆ ಫ್ರೆಂಡ್ಸ್. ನಮ್ಗೆ ಮದ್ದೂರಮ್ಮ ಎಷ್ಟು ಸ್ಪೆಷಲ್. ಇವರು ಸಹ ಬಂದಾಗೆಲ್ಲ ನೋಡಕ್ಕೆ ಖುಷಿ. ಒಂದ್ 5-10 ನಿಮಿಷ ಆದ್ರೂ ನಾನು ಇಲ್ಲಿ ನಿಂತ್ಕೊಂಡಿರ್ತೀನಿ. ಶಿವ ನಮಸ್ಕಾರ ಮಾಡ್ಕೊಳಕ್ ಹೋಗ್ತಾ ಇತ್ತು. ಹೆಣ್ಣದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಸಾಕವ್ರಲ್ಲ, ನೋಡಕ್ಕೆ ಖುಷಿ ಆಗ್ತೈತೆ. ನಾನು ಹಂಗೆ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹೋದೆ. ಪಿಂಕ್ ಕಲರ್ ಡ್ರೆಸ್ ನ ರೆಡ್ ಕಲರ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ನನ್ನ ಮುಟ್ಸ್ಕೊಳಕ್ಕೆ ಬಿಟ್ಟಿಲ್ಲ. ಪರವಾಗಿಲ್ಲ ಅನ್ಬಿಟ್ಟು ದೂರದಿಂದಾನೆ ನೋಡ್ಕೊಂಡು ಖುಷಿ ಪಟ್ಟೆ. ಸ್ನಾನ ಮಾಡಿಸ್ತಾ ಇದ್ರು ನೋಡಿ ಫ್ರೆಂಡ್ಸ್. ಮೇಡಮ್ಗೆ ಸಿಲ್ಕ್ ಶಾಂಪಲ್ಲಿ ಸ್ನಾನ, ಅದಕ್ಕೆ ಇಷ್ಟು ಪಳ ಪಳ ಅಂತ ಹೊಡಿತಾ ಇರೋದು. ಪೂಜೆ ಎಲ್ಲ ಚೆನ್ನಾಗಿ ಮುಗೀತು ಫ್ರೆಂಡ್ಸ್. ಪ್ರಸಾದನ 2 ಸಲ ತಿಂದ್ವಿ. ಸಖತ್ ಟೇಸ್ಟ್ ಆಗಿತ್ತು. ಬಾಕ್ಸ್ ಎತ್ಕೊಂಡ್ ಬಂದಿದ್ರೆ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೆ ನಾನು ತಿನ್ನೋದ್ರಲ್ಲಿ ತುಂಬಾ ಫಾಸ್ಟ್. ಇಲ್ಲ ತಗೋಬೋದು ಫ್ರೆಂಡ್ಸ್. ಯಾಕಂದ್ರೆ ಶಿವಾಗಿ ಇವಾಗ ಪಥ್ಯ ಅಲ್ಲ, ನನಗೆ ಟೆನ್ಷನ್ ಏನಪ್ಪ ಮಾಡೋದು, ಹೆಂಗ್ ಮಾಡೋದು ಅಡುಗೆ ಅನ್ಬಿಟ್ಟು. ಇದು ಕರೆಕ್ಟ್ ಆಗಿತ್ತು ಶಿವಾಗೆ. ಪಾಪ ಹೊಟ್ಟೆ ತುಂಬ ತಿಂತು. ನಮ್ಮ ಫ್ರೆಂಡ್ಸನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ನಮ್ಮ ಫ್ರೆಂಡ್ಸು ಇವರಿಬ್ರು ನಮ್ಮ ಕ್ಲಾಸ್ಮೇಟ್ಸು ಫ್ರೆಂಡ್ಸ್. ಇಲ್ಲಿ ಆಗ್ಲೇ ಹಸಿ ಖರ್ಜೂರ ತರ ನೋಡಿದ್ವಿ. ಖರ್ಜೂರನ ಏನೋ ಗೊತ್ತಿಲ್ಲ, ನೋಡೋಣ ತಗೊಳ್ಳೋಣ. ಪ್ಲೀಸ್ ನೋಡಿ, ತಗೊಳ್ಳೋಣ ಪ್ಲೀಸ್. ಹಸಿ ಖರ್ಜೂರ ಎಷ್ಟಣ್ಣ ಕೆಜಿ? ಒಂದು ಅರ್ಧ ಕೆಜಿ ಅಷ್ಟು ತಗೊಳ್ಳೋಣ. ಇದು ಕಾಯಿ ಖರ್ಜೂರನಾ? ಒಂದೇ ಸಾಕು. ಸಖತ್ ಟೇಸ್ಟ್ ಇದೆ. ಅರ್ಧ ಕೆಜಿ ಎಷ್ಟು ಕೊಟ್ಟಪ್ಪಿ? 100 ರೂಪಾಯಿ, 150 ರೂಪಾಯಿ. ನಮ್ಮೂರಲ್ಲ 50 ರೂಪಾಯಿ ಬಿಟ್ಕೊಟ್ರು. ಕಾಯಿದು ಹಣ್ಣುದು 2 ಅರ್ಧ ತಗೊಂಡೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಲೈಫಲ್ಲಿ ಖರ್ಜೂರ ಕಾಯಿ ನೋಡ್ತಾ ಇರೋದು ನಾನು. ಸ್ವೀಟ್ ಆಗಿ ಸಖತ್ತಾಗೈತೆ. 2 ತರ ಖರ್ಜೂರ ಫ್ರೆಂಡ್ಸ್. ಹಂಗಾರೆ ನಾನು ಒಂದೇನೆ ಕಾಯಿ ಒಂದು ಹಣ್ಣೊಂದು ಅನ್ಕೊಂಡೆ. ಇದೆಲ್ಲ ಮರಳುಗಾಡಲ್ಲಿ ಬೆಳೆಯೋದು, ನಮ್ಮಲ್ಲಿ ಬೆಳೆಯಲ್ಲ ಅನ್ಕೊಂಡೆ. ಚೆನ್ನಾಗೈತೆ. ಅಲ್ಲಿಂದ ಫ್ರೆಂಡ್ಸ್ ಇವನು ಕೈ ಬಿಟ್ಬಿಟ್ಟೆ ಸೈಕಲ್ ತುಳ್ಕೊ ಬತ್ತವ್ರೆ. ಇಷ್ಟ ಅವನೇ. ಏನೋ ನಿಂತ ಶೋಕಿಗಳು, ಇವನ್ನೆಲ್ಲ ತಗೊಂಡು ದೇಶ ಉದ್ಧಾರ ಮಾಡ್ಬಿಡ್ತೀವಿ, ಅದ್ ಕಟ್ಬಿಡ್ತೀವಿ. ಈ ವಯಸ್ಸಿಗೆ ಕೈ ಬಿಟ್ಬಿಟ್ಟು ಗಾಡಿ ಓಡಿಸ್ತವನೆ, ಸೈಕಲ್ ಓಡಿಸ್ತವನೆ. ನನಗೆ ಕೈ ಹಿಡ್ಕೊಂಡೆ ತುಳಿಯಕ್ ಬರ್ತಾ ಇಲ್ಲ ಸೈಕಲ್. ಎಲ್ಲೂ ಬಿಟ್ಬಿಟ್ಟು ಹೋಗ್ಬಾರ್ದು ಇವನ್ನ. ಬೈತವನೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಷ್ಟಲ್ಲಿ ಹೂವೆಲ್ಲ ಹರಡೋಗೈತೆ ಫ್ರೆಂಡ್ಸ್. ಇಷ್ಟು ಚೆನ್ನಾಗಿ ಕಾಣಿಸ್ತೈತೆ ನಮ್ಮ ದೇವ್ರ ಪಟ. ಅಪ್ಪ ಎಷ್ಟು ಸಮಾಧಾನ ಆಯ್ತು ಫ್ರೆಂಡ್ಸ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವತ್ತು ದೇವ್ರಿಗೆ ಹೋಗ್ಬಿಟ್ಟು ಬಂದು. ನಾನು ಇದು ಕಾಯಿ ಇದು ಹಣ್ಣು ಅಂತ ಅನ್ಕೊಂಡೆ ಫ್ರೆಂಡ್ಸ್. ಅಲ್ವಂತೆ ಇದೊಂಥರ ಖರ್ಜೂರ ಅಂತೆ, ಇದೊಂಥರ ಖರ್ಜೂರ ಅಂತೆ. ಇಲ್ಲಿ ಸಖತ್ತಾಗೈತೆ. ಅರ್ಧ ಕೆಜಿ ಫ್ರೆಂಡ್ಸ್ 100 ರೂಪಾಯಿ. ಪರವಾಗಿಲ್ಲ ಅಲ್ಲ? ನಾನು ಇವೆಲ್ಲ ರೇಟ್ ಜಾಸ್ತಿ ಅನ್ಕೊಂಡೆ. ಈ ಥರ ಹೊಸದಾಗಿ ಏನಾರ ಫ್ರೂಟ್ಸು ಅವು ಇವು ಕಾಣಿಸ್ತಾರೆ ನಾನು ಅವು ರೇಟು ಸಹ ಕೇಳಕ್ ಹೋಗಲ್ಲ ಫ್ರೆಂಡ್ಸ್. ವೆರೈಟಿ ಹಣ್ಣು ರೇಟ್ ಜಾಸ್ತಿ ಇರ್ತೈತೆ ಅಂದ್ಬಿಟ್ಟು ಇವತ್ತು ಧೈರ್ಯ ಮಾಡಿ ಕೇಳಿದ್ರೆ ಪರವಾಗಿಲ್ಲ 100 ರೂಪಾಯಿ. ಚೆನ್ನಾಗೈತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಒನ್ ಟೈಮ್ ಏನೋ ಪತ್ತಿದ ಅಡುಗೆ ಮಾಡೋದು ತಪ್ಪಿಸ್ಕೊಂಡೆ ಆರಾಮಾಗಿ. ಈಗ ಮತ್ತೇನಕ್ಕೆ ಮತ್ತೆ ಮಾಡ್ಬೇಕು ನಾನು. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿದ್ರೆ ಎಣ್ಣೆ ಇಲ್ದಿರ ಮಾಡೋದು ಅಂತಂದ್ರೆ ಬೇಳೆ ಸಾರು ಫ್ರೆಂಡ್ಸ್. ತರಕಾರಿ ಟೊಮೊಟೊ ಅದು ಇದು ಹಾಕಿ ಸಾಂಬಾರ್ ಪುಡಿ ಒಂದು ಸ್ವಲ್ಪ ಉದುರಿಸ್ಬಿಟ್ಟು. ಇನ್ನು ನಾಳೆಯಿಂದ ಏನ್ ಮಾಡ್ತೀನಿ ಅಂದ್ರೆ ಹೆಸರು ಕಾಳು ಅವು ಇವು ನೆನ್ಸಾಕ್ಬಿಟ್ಟು ಏನ್ ಕೊಡಕ್ಕೂ ಭಯ ಫ್ರೆಂಡ್ಸ್. ಪಥ್ಯ ಅಂದ್ರೆ ಅದೊಂದು ಸ್ವಲ್ಪ ಇದೆ ಅಲ್ಲ. ಇನ್ನೊಂದು 4 ದಿನ ತಾನೇ ಬೇಳೆ ಸಾರು ದಾಲ್ ಅದು ಇದು ಮಾಡ್ಕೊಂಡು ಕೊಡ್ತೀನಿ. ಏನು ಖಾರ ಜಾಸ್ತಿ ಹಾಕ್ತೀರಾ. ಮತ್ತೆ ನಾನು ಅದನ್ನೇ ತಿನ್ಕೋತೀನಿ. ನಾನು ಗಂಡನ ಮುಂದೆ ರುಚಿಯಾಗಿ ಮಾಡ್ಕೊಂಡು ತಿನ್ನೋದು ಅದೆಲ್ಲ. ಮತ್ತೆ ನೆನೆ ಯಾರು ಚಿಕನ್ ಸಾರು ಮಾಡ್ಕೊಂಡಿದ್ದು ನಿನ್ನ ಆತ್ಮನ ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್. ಏನೋ ತಿಂದೆ ಇವತ್ತು. ನನಗ್ ಬೇರೆ ಶಿವಾಗ ಬೇರೆ ಮಾಡ್ಕೊಳಕ್ಕೆ ಮನ್ಸಿಲ್ಲ ಫ್ರೆಂಡ್ಸ್. ಮೈ ಭಾರ. ಅದಕ್ಕೋಸ್ಕರ ಶಿವ ಅಡ್ಗೆನೆ ನಾನು ತಿಂತೀನಿ. ಇಟ್ಸ್ ಓಕೆ ಫ್ರೆಂಡ್ಸ್. ಉಪ್ಪಿನಕಾಯೋ ನೆನೆ ತಂದಿರೋ ಚಿಪ್ಸು ಬಾಳೆಹಣ್ಣು ಅದೋ ಇದೋ ತಿಂದು ಹೊಟ್ಟೆ ತುಂಬಿಸ್ಕೋತೀವಿ. ಇದು 2 ಜನ ಸ್ಟೈಲಾ ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್. ಇಲ್ಲ ಫ್ರೆಂಡ್ಸ್, ಕಂಫರ್ಟಬಲ್ ಅಷ್ಟೇ. ಸ್ಟೈಲ್ ಮಾಡೋ ವಯಸ್ಸಾ ನಂದು. ನನಗೂ ಈ ತರ ಒಂದೇ ಅಡುಗೆ ಮಾಡೋದು ಬೋರು, ಬೇಜಾರು, ಕಷ್ಟ. ನಿನಗೂ ಇದು ತಿನ್ನೋಕೆ ಕಷ್ಟ. ಅದಕ್ಕೆ ಪ್ರತಿದಿನ ನಾವ್ ಯಾಕೆ ಮಧುರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಸಾದ ತಿನ್ಕೊ ಬರ್ಬಾರ್ದು. ಅಲ್ಲಿ ಉಪ್ಪು ಖಾರ ಮಸಾಲೆ ಎಲ್ಲ ಕಮ್ಮಿ ಹಾಕ್ಬಿಟ್ಟು ಅಡುಗೆ ಮಾಡ್ತಾರೆ ಪ್ರಸಾದನ ಅಂತ ಹೇಳ್ದೆ. ಶಿವ ಮಕ್ ಹೋಗ್ಯಕ್ ಬಂತು ದೇವಸ್ಥಾನ ಅಂತ ಸುಮ್ಮನಾಗ್ಬಿಡ್ತು. ಪ್ರಸಾದ ತರ ಅವಾಗ ಹೋಗಿ ತಿನ್ಬೇಕು, ಡೈಲಿ ಹೋಗಿ ತಿನ್ಬಾರ್ದು ಅಂತ ಹೇಳ್ದು ಫ್ರೆಂಡ್ಸ್. ಅವಾಗ ನಮ್ಗೆ ಜ್ಞಾನೋದಯ ಆಯ್ತು. ತೊಗರಿ ಬೇಳೆ ಇವತ್ತು ಒಂದು ಜಾಸ್ತಿ ಫ್ರೆಂಡ್ಸ್ ಒಂದು 6-7 ವಿಸಿಲ್ ಬರ್ಸ್ಬಿಡ್ತೀನಿ. ಫುಲ್ಗೆ ಅಂಬ್ಲಿ ತರ ಬೇಳೆ. ಆವಾಗ ಒಂದ್ ಸ್ವಲ್ಪ ಕಲ್ಸ್ಕೊಂಡು ತಿನ್ನಕ್ಕೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ದಾಲು.
ನಾನು ನುಣ್ಣಗ್ ಬೇಯಿಸ್ತಾ ಇದೀನಿ, ಆದ್ರೆ ಬೇಳೆ ಸಪರೇಟ್ ಇರ್ತೈತಲ್ಲ ಆ ತರ ಬೇಯಿಸ್ತಾರೆ. ಅದ್ ತಿನ್ನಕ್ ಕಷ್ಟ ಆಗತ್ತೇನೋ ಶಿವಾಗೆ, ಅದಕ್ಕೆ ಈ ಸಲ ಹಿಂಗ್ ಮಾಡ್ತೀನಿ. ಇವತ್ತು ತಂದಿರೋ ಬೇಳೆ ಸಕ್ಕತ್ತಾಗೈತೆ ಫ್ರೆಂಡ್ಸ್. ಇಲ್ಲಿ ಸಾರು ಮಂದಕ್ ಬಂದ್ರೆ ಚೆನ್ನಾಗಿರ್ತೈತೆ. ಹಿಂಗೆ ಬಿಸಿ ಬಿಸಿ ತಿನ್ಕಪ್ಪ, 2 ತುತ್ತು ಜಾಸ್ತಿ ತಿನ್ಬೋದು. ಒಳ್ಳೆ ನಗಾಲ ನನಗೆ ಖುಷಿ. ನೋಡ್ತಾ ಫ್ರೆಂಡ್ಸ್, ಬಿಸಿ ಬಿಸಿ ಅಡುಗೆ ಮಾಡ್ಕೊಟ್ರೆ ಪಾಪ ನನ್ನ ಗಂಡ ಅಂತ ನನಗೆ ಖುಷಿ ಅಂತೆ ಸಪ್ಪೆ ಊಟ ತಿನ್ನೋದಕ್ಕೆ. ಅಪ್ಪಿ ನಿನ್ಗೆ ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ಗಳು ಯಾಕೆ ಗೊತ್ತಾ ಗೊತ್ತಾ? ಇದಕ್ಕೇನೆ ಹೊಟ್ಟೆ ಕಿಚ್ಕೊಡ್ತೀಯ ಫ್ರೆಂಡ್. ನೀವೇ ನೋಡ್ತೀರಾ, ನೀವೇ ಹೇಳ್ತೀರಾ ತಂಗಳು ತಿನ್ಬೇಡ್ರಿ. ನನ್ನ ತಂಗಳೇ ಇಷ್ಟ ಫ್ರೆಂಡ್ಸ್. ನನಗೆ ಮುದ್ದೆ ತಂಗಳು ಮುದ್ದೆ ಬಿಡಲ್ಲ. ಶಿವ ಬಿಸಿ ಬಿಸಿನೇ ಇರಬೇಕು, ತಂಗಳೇ ಮುಟ್ಟಲ್ಲ. ಆದ್ರೂ ಶಿವಗೆ ಹೆಲ್ತ್ ಇಶ್ಯೂಸ್. ಎಂತ ಭೂಕಂಪ ಬಿರುಗಾಳಿ ಬಂದ್ರು ಅಲ್ಲಾಡದೆ ಇರೋನು ಹೇಗ್ ನೊಂದು ಬೆಂದು ಕಂಗಾಲಾಗಿತ್ತ ನೋಡೋ. ಅದಕ್ಕೆ ತಂಗಳು ಪಗಳು ತಿನ್ರಿ ಅಂತ ಹೇಳಲ್ಲ ಫ್ರೆಂಡ್ಸ್. ಅದು ನನ್ನ ಬಾಡಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ. ನಾನು ಚಿಕ್ಕ ವಯಸ್ಸಿಂದಾನೆ ಬಿಸಿ ಊಟ ಅಪರೂಪ ಆಯಿತು ನನಗೆ. ಚಿಕ್ಕ ವಯಸ್ಸಲ್ಲಿ ತಂಗಳೇ ರೂಢಿ ಆಗಿತ್ತು, ಹಂಗಾಗಿ ನನಗೆ ಇಷ್ಟ ಫ್ರೆಂಡ್ಸ್. ಏನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಹಣೆ ಬರ ಅಂತ ಅನ್ಕೊಡುವ ಸದ್ಯಕ್ಕೆ. ಓಕೆ ಫ್ರೆಂಡ್ಸ್, ನಾವು ಅದೇ ಸಾರಿಗೆ ಮುದ್ದೆ ಮಾಡ್ಕೊಂಡು ತಿಂದೋ. ಮೊಬೈಲ್ ಸರಿಯಾಗಿ ಇಟ್ಕೊಳ್ಳಿ. ಈಗ ವಿಶ್ ಮಾಡುವ. ಸುಮಂತ್ ತ್ರಿಷಾ ಹಾಯ್ ಮಕ್ಳ. ದಿಗಂತ್ ಮನ್ವಿತ್ ಹಾಯ್ ಮಕ್ಳ. ಯದುವೀರ್ ಎ ಆಚಾರ್ಯ 30ನೇ ತಾರೀಕು ವಿಶ್ ಹ್ಯಾಪಿ ಬರ್ತಡೆ. ಧ್ರುವಂತ್ ಹಾಯ್. ವಿಶ್ರುತ್ ಹಾಯ್. ಪ್ರೀತಿ 6ನೇ ತಾರೀಕು ವಿಶ್ ಹ್ಯಾಪಿ ಬರ್ತಡೆ. ಕುಶಾಲ್ ವಂದನಾ ಹಾಯ್ ಮಕ್ಳ. ಉಜ್ವಲ್ ಜಾನ್ವಿ ಯಶು ಹಾಯ್. ಹಂಸಿನಿ ಸಿಸ್ಟರ್ ಹಾಯ್. ವಿದ್ಯಾ 1ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.